ಅಯ್ಯೋ ಬಾಯ್ ಏನು ಬೇಕು ನಿನಗೆ? ಸರ್ ಎಲ್ಲಾದ್ರೂ ನನಗೊಂದು ಕೆಲಸ ಕೊಡಿಸ್ಬಿಡಿ. ನಿಮ್ಮ ಹೆಸರು ಹೇಳ್ಕೊಂಡು ನಾನು ಜೀವನ ಮಾಡ್ತೀನಿ. ಎಲ್ಲ ಯಾಕೋ ಇಲ್ಲೇ ಇರು, ಇಲ್ಲೇ ಕೆಲಸ ಮಾಡ್ಕೊಂಡಿರು. ಒಪ್ಗೆನಾ? ಒಪ್ಗೆನಾ? ಸರಿ ಐ ವೆರಿ ಹ್ಯಾಪಿ. ಓತಿ ಕೆತ್ಗಳ ಇಂಥ ಮನುಷ್ಯನೆಲ್ಲಾದ್ರೂ ನೋಡಿದ್ದೀರೇನ್ರ? ಕಮಲಾ ಕಮಲಾ ಇವನೇ. ಅಯ್ಯೋ ಆರು ಇವನೇ ನಮ್ಮ ಭಾಗದ ಅದೃಷ್ಟವಂತ ರಾಜ. ನಮಸ್ಕಾರಮ್ಮ. ನಮಸ್ಕಾರ. ಸಂಕೋಚ ಸ್ವಭಾವದ ಹುಡುಗ ಅಂತ ಕಾಣುತ್ತೆ. ಸಂಕೋಚ ಸಂಕೋಚ ಯಾಕೆ ಯಾಕೆ? ಇದು ನಿನ್ನ ಮನೆ, ಇಲ್ಲಿ ನೀನು ಆನಂದವಾಗಿರ್ಬೋದು. ಸುರೇಶ ಈಗಲೇ ಹೋಗಿ ಸೇಟು ಸಾವುಕಾರ ಎಲ್ಲರನ್ನು ಕರ್ಕೊಂಬ ಹೋಗ್. ಸರಿ ಬಾಬಾ. ಕಮಲಾ ಗಾಡ್ರೇಜ್ ಅಲ್ಲಿ ಧನಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿದ್ದೀನಿ. ನಿನಗಿಷ್ಟ ಬಂದಷ್ಟು ದುಡ್ಡು ತಗೋ ಹೋಗು. ರಾಜ ಇನ್ನು ಮೇಲೆ ಪ್ರತಿನಿತ್ಯ ಬೆಳಿಗ್ಗೆ ಕಾಫಿ ತಗೊಂಡ್ಬಂದು ನಾನು ಕಣ್ಣು ಬಿಡ್ತಿದ್ದ ಹಾಗೆ ನಿನ್ನ ಮುಖ ತೋರಿಸ್ಬೇಕು. ದಯವಿಟ್ಟು ಬೇಡಿ ಸರ್. ಯಾಕೋ ಬೇಡ, ಸುಟ್ಟ ಬಿಡ್ತೇನೆ. ನನ್ನ ಬಂದೂಕ ಇಲ್ಲ. ನನಗೆ ಗೊತ್ತಿಲ್ವಲ್ಲ ಸರ್. ಅಲ್ಲಿದೆ. ಈಗಲ್ಲ ನಾನು ಕೇಳ್ದಾಗ ತಂದ್ಕೊಡು. ಈಗ ಹೋಗಿ ಆ ರೂಮಲ್ಲಿ ರೆಸ್ಟ್ ತಗೋ. ಬರ್ಲಾ? ಸರ್ ಸರ್. ಏಯ್ ಅಲ್ಲಿ ಯಾಕೋ ನಿಂತಿದ್ಯಾ? ಹತ್ರ ಬಾ. ನಾನ್ ಬರಲ್ಲ ಸರ್. ಆ ಬರ್ತೀಯ? ಬಂದೂಕ ತಗೊಂಡು ಸುಟ್ಟು ಬಿಡ್ಲ. ಬಾರೋ. ಬಂದ್ಯಾ? ಬಂದೆ. ಎದುರು ನಿಂತಿದ್ಯಾ? ನಿಂತಿದ್ದೀನಿ. ನೋಡ್ದೆ ನಿನ್ನ ಮುಖ ನೋಡ್ದೆ. ಇನ್ಮೇಲೆ ಬೆಳಗಾಗಿದ್ದು ನಿನ್ನ ಮುಖ ನೋಡ್ದೆ ನಾನು ಹೇಳೋದೇ ಇಲ್ಲ. ಯಾಕೆ ಸರ್ ನನ್ನ ಪ್ರಾಣ ತೆಗಿತೀರಾ? ಅದಕ್ಕೆಲ್ಲ ಸರ್ ನಾನು ಹೇಳಿದ್ದು. ನಿಮ್ ಟೈಮ್ ಚೆನ್ನಾಗಿರೋವರೆಗೂ ಅದಕ್ಕೆಲ್ಲ ನಾನೇ ಕಾರಣ ಅಂತ ತಿಳ್ಕೊಂಡು ತಲೆ ಮೇಲೆ ಕುಡಿಸ್ಕೋತೀರಾ. ಅಕಸ್ಮಾತ್ ಗ್ರಾಚಾರ ಕಮ್ಮಿ ಆಗಿ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೂ ನಾನೇ ಕಾರಣ ಅಂತ ತಿಳ್ಕೊಂಡು ದಿಢೀರ್ ಅಂತ ಕೆಳಗೆ ತಾಕ್ಬಿಡ್ತೀರಾ. ನಮಸ್ಕಾರ ಲಕ್ಷಾಧಿಪತಿಗಳಿಗೆ. ಓಹೋ, ಏನು ಲಾಯರ್ ಶ್ರೀನಿವಾಸರಾಯರು ಬೆಳಗಾಗಿದ್ದು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಿ? ಒಂದು ಶುಭ ಸಮಾಚಾರ ಹೇಳೋಣ ಅಂತ ಬೆಳಿಗ್ಗೆನೆ ಬಂದೆ. ಆ ಶುಭ ಸಮಾಚಾರವೇ? ಏನದು? ಹೇಳಿ ಹೇಳಿ. ಅಷ್ಟು ಸುಲಭವಾಗಿ ಹೇಳ್ಬಿಡ್ತೀನಾ? ಮೊದಲು ನನ್ನ ತಂಗಿಗೆ ಮದುವೆ ಏರ್ಪಾಟ್ ಮಾಡ್ತೀನಿ ಅಂತ ಮಾತು ಕೊಡಿ. ಕೇಸ್ ಗೆದ್ಬಿಟ್ವಾ? ಸುಪ್ರೀಂ ಕೋರ್ಟ್ ತೀರ್ಪು 50 ಲಕ್ಷ ರೂಪಾಯಿ ಆಸ್ತಿನೂ ನಿಮ್ದೆ. ಗೆದ್ಬಿಟ್ಟೆ. ರಾಜಾ ರಾಜಾ ನೋಡ್ದೇನೋ ನೋಡ್ದೇನೋ? ಬೆಳಗಾಗಿದ್ದು ನಿನ್ ಮುಖ ನೋಡ್ದೆ, ಅದರ ಪ್ರಭಾವ ಇದು. ರಾಜಾ ನೀನ್ ಅದೃಷ್ಟವಂತ ಕಣೋ, ಅದೃಷ್ಟವಂತ ಕಣೋ ರಾಜಾ. ಕಮಲ 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 ಗೆದ್ಬಿಟ್ಟೆ. ನಾನೇ ಗೆದ್ಬಿಟ್ಟೆ. ಎಲ್ಲ ಆಸ್ತಿನೂ ನಂದೆ. ಕಮಲ ರಾಧಾಕೃಷ್ಣ, ಸುಬ್ಬಕೃಷ್ಣ, ವೆಂಕಟಕೃಷ್ಣ, ಬಾಲಕೃಷ್ಣ ಬಂಟ್ರೋ ಬಂಟ್ರೋ, ನಾವೇ ಗೆದ್ಬಿಟ್ವಿ.